ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಕೂಡ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಇದು ಒಂದೇ ನಿಮಗೆ ಸುವರ್ಣ ಅವಕಾಶ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣಬೇಕು, ಜೊತೆಗೆ ನೀವು ಅಂದ್ಕೊಂಡಂಥ ಕನಸುಗಳೆಲ್ಲ ನನಸಾಗಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಸಂಪೂರ್ಣವಾಗಿರುವಂಥ ವಿಚಾರಗಳನ್ನ ತಿಳ್ಕೊಳ್ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ನೆಮ್ಮದಿ ಇರೋದಿಲ್ಲ, ಅಶಾಂತಿ, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿಳಗ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅದು ಹೇಳ್ಕೊಳ್ಳೋಕ್ಕೆ ದೊಡ್ಡ ವಿಚಾರನೂ ಅಲ್ಲ, ಹಾಗಂತ ಸಾಲ್ವ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದರಿಂದ ಒಂದು ರೀತಿಯಾಗಿರುವಂಥ ಮೂಡ್ ಸ್ವಿಂಗ್ಸು, ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಕುಟುಂಬಗಳಲ್ಲಿ. ಈ ರೀತಿ ತೊಂದರೆಗೆ ಏನು ಕಾರಣಗಳಿರಬಹುದು? ಏನಾದರೂ ಒಂದು ಸಣ್ಣ ಪುಟ್ಟ ರೆಮಿಡಿಯಿಂದ ಈ ತೊಂದರೆಗಳಾಗದೇ ಇರುವಾಗಿದ್ದರೆ ನನ್ನ ಮೈಂಡ್ ಸೆಟ್ ಚೆನ್ನಾಗಿರುತ್ತಪ್ಪ, ನಾನು ಹೋಗೋ ಕೆಲಸಗಳು ಆಗುತ್ತೆ, ಈ ಥರ ಮಾಡಬೇಕು ಅಂದರೆ ಯಾವ ರೆಮಿಡಿ ಫಾಲೋ ಮಾಡಬೇಕಾಗತ್ತೆ ಅಂತ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇಗೆ ಅಂತಂದರೆ ದುಷ್ಪೀಡ, ದುಶ್ಚಿಂತನ ಪರಿಹಾರವಸ್ತು. ಮನೆಯಲ್ಲಿ ಅವ್ರಿಗೆ ಯಾವುದೋ ಆಗಬೇಕಾಗಿರೋ ಕೆಲಸ ಆಗದಿದ್ದಾಗ ಆ ಕೋಪವನ್ನು ಇನ್ನೆಲ್ಲೋ ಅಡುಗೆ ಮೇಲೆ, ಊಟದ ಮೇಲೆ ತೋರಿಸುವಂಥದ್ದು. ಅವರು ಕಾರಣವೇ ಇರಲ್ಲ ಇದಕ್ಕೆ. ನೀವು ಹೇಳಿ ತೀರಾ ಸಣ್ಣದ್ದಿದು, ಸಾಂಬಾರಲ್ಲಿ ಉಪ್ಪಿಲ್ಲ, ಇಷ್ಟಕ್ಕೆ ದೊಡ್ಡ ಜಗಳ ಆಗಿರುತ್ತೆ. ಮನೆಯವರೆಲ್ಲ ಊಟ ಬಿಡ್ತಾರೆ ಅವತ್ತು. ನೀನು ಯಾವಾಗಲೂ ಹೀಗೆ ಮಾಡ್ತೀಯ, ಒಂದು ದಿನ ಆದರೂ ನ್ಯಾಯವಾಗಿದೆಯಾ, ಇದಕ್ಕೆ ಹಿಡಿದು ಮಾಡ್ತಾರೆ. ಇಲ್ಲೇನಂತಂದರೆ ಇದೇ ಒಂದಂತಲ್ಲ, ಯಾವುದಾದ್ರೂ ಸರಿಯೇ. ಇವ್ರಿಗೆ ಈಗ ನಾಳೆ ಪ್ರಾತಃ ಕಾಲದಿಂದ ಏನಾದರೂ ಇವರು ಇದನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಂತಂದರೆ ಕೋಪವೇ ಮಾಡಿಕೊಳ್ಳಬಾರದು. ಕರೆಕ್ಟಾಗಿ ಇವ್ರ ಕೆಲಸ ಏನಿತ್ತು ಅದಾಗಿ ಆ ಮನೆಯಲ್ಲಿ ನೆಮ್ಮದಿಗೆ ಭಂಗ ಬರ್ತಾ ಇರೋ ಯಾವ ಮೆಸೇಜು, ಅವರ ಸುಖ ಸೌಖ್ಯಕ್ಕೆ ತೊಂದರೆ ಕೊಡ್ತಾ ಇರೋದು ಯಾವ ಮೆಸೇಜು, ನಿಮ್ಮ ಸಂತೋಷಕ್ಕೆ, ನಿಮ್ಮ ಒಕ್ಕೂಟಗಳಿಗೆ, ನಿಮ್ಮದಾಗಿರ್ತಕ್ಕಂಥ ಆಹ್ಲಾದ ಆನಂದಕ್ಕೆ ಯಾವ ಕೊರಗು ನಿಮ್ಮನ್ನು ತುಂಬ ಎಷ್ಟು ಅಂತಂದರೆ ಅವಮಾನಕ್ಕೀಡು ಮಾಡುವಂಥದ್ದಾಗಿರ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬ ಕರ್ಕಶವಾಗಿರೋ ಕ್ಲಾಶ್ಗಳು ಆಗ್ತಾಯಿದೆ ಅಂತಂದರೆ ನಾಳೆ ಬೆಳಗ್ಗೆ ನೀವು ಎದ್ದು ಕೂಡಲೇ, ಹಾಸಿಗೆಯಿಂದ ಎದ್ದು ಕೂಡಲೇ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಳ್ತಾ ಸಕ್ಸಸ್ 5 to 8, ಸಕ್ಸಸ್ 5 to 8, ಸಕ್ಸಸ್ 5 to 8 ಅಂದರೆ ಸಕ್ಸಸ್ 5, 2, 8 ಇದನ್ನು ಹೇಳ್ಕೊಳ್ಳಿ. ಸಕ್ಸಸ್ 5 to 8 ಕರೆಕ್ಟಾಗಿ 108 ಟೈಮ್ಸ್ ನೀವು 108 ಬಾರಿ ಹೇಳಲೇಬೇಕು. ಸಕ್ಸಸ್ 5 to 8. ಒಂದು ಚಮತ್ಕಾರ ನಡೆದೋಗುತ್ತೆ. ನಿಮ್ಮ ಮನೆಯಲ್ಲಿತ್ತಲ್ಲ ದುರ್ವಾಸನೆ, ಎಲ್ಲೋ ಒಂದು ಕಡೆ ಸ್ಮೆಲ್ ಬರ್ತಾ ಇದೆಯಪ್ಪ, ಯಾಕೋ ಒಂದು ದುರ್ನಾತ ಇದೆ, ಅದನ್ನು ಕ್ಲೀನ್ ಮಾಡಿ ನೀವು ಪರ್ಫ್ಯೂಮ್ ಹೊಡೆಯಲ್ವಾ, ರೂಮ್ ಬ್ರಷ್ನ ಹೊಡೆಯಲ್ವಾ, ಎಷ್ಟು ಫ್ರೆಶ್ ಆಗಿರುತ್ತೆ ಅವಾಗ. ಇದು ನಿಮಗೆ ನಿಮ್ಮ ಮನೆಯಲ್ಲಿ ಅಶಾಂತಿಯನ್ನು ತೊಲಗಿಸಿ, ದುಃಖವನ್ನು ತೊಲಗಿಸಿ, ನೋವನ್ನು ತೊಲಗಿಸಿ, ಕಷ್ಟವನ್ನು ತೊಲಗಿಸಿ ನಿವಾರಕವಾಗಿರತಕ್ಕಂತಹ ದಿವ್ಯ ಔಷಧ. ಇನ್ನು 5 to 8 ಅನ್ನಲ್ಲ, ಅವು ಅದ್ಭುತವಾಗಿರೋ ಸಂಖ್ಯೆಗಳು, ನೀವು ಊಹೆಯನ್ನು ಮಾಡಿದಂಥ ಚಮತ್ಕಾರವನ್ನು ಕೊಡುವಂಥ ಸಂಖ್ಯೆಗಳು. ಅದಾದ್ದರಿಂದ ನೀವು ಯಾವುದನ್ನು ಪ್ರಧಾನವಾಗಿ ತೆಗೆದುಕೊಂಡು ನೀವು 2.5 ಡೇ ಚಂದ್ರ ಮೂಮೆಂಟ್ ಇರತಕ್ಕಂತಹದ್ದು, ಇನ್ನು ಯಾವುದು ನಮಗೆ ಪೂರ್ಣವಾಗಿ ತುಂಬ ಶಾಶ್ವತವಾಗಿರ್ತಕ್ಕಂತಹದ್ದು ಅದು ಶನಿಗೆ ಸಂಬಂಧಪಟ್ಟ ಸಂಖ್ಯೆ. ಆಮೇಲೆ ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ನೀವು ಕೆಲಸ ಮಾಡಿ ಸಕ್ಸಸ್ ಮಾಡ್ಕೊಂಡು ಬರ್ತಕ್ಕಂತಹ ಬುಧ, ಇವರೆಲ್ಲರೂ ಇದ್ದಾರೆ. ಇನ್ನು ಅವ್ರ ಬಗ್ಗೆ ಸವಿಸ್ತಾರ ಮಾತಾಡೋಕ್ಕೆ ಅದು ಇಷ್ಟುದ್ದಾಗುತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸಕ್ಸಸ್ 5 to 8 ಇದನ್ನು ಬೆಳಗ್ಗೆ ಎದ್ದು ಕೂಡಲೇ ಲಿಪ್ ಮೂಮೆಂಟ್ ಇರಬಾರ್ದು. ಮನಸ್ಸಲ್ಲೇ 108 ಬಾರಿಗೂ ಅಧಿಕವಾಗಿ ಹೇಳ್ಕೊಳ್ಳಿ, ಪರವಾಗಿಲ್ಲ, 108 ಕಡಿಮೆ ಅಂತೂ ಹೇಳಬೇಡಿ. ನಿಮ್ಮದು ಏನೇನು ಎಲ್ಲಿ ತೊಂದರೆ ಕಾಣಿಸ್ಕೊಳ್ತಾ ಇತ್ತೋ 1 ತಿಂಗಳ ಪರ್ಯಂತ ಇದನ್ನು ಪಠಿಸಿ ನೀವು ಯೋಚನೆ ಮಾಡೋಕ್ಕೆ ನಿಧಾನಕ್ಕೆ, ನನಗೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿನೇ ಇಲ್ಲಪ್ಪ, ಯಾಕೋ ಮನೆಯಲ್ಲಿ ನನಗೆ ತುಂಬ ಬೇಸರಪ್ಪ, ಯಾಕಾದರೂ ಮನೆಗೆ ಹೋಗ್ತೀನೋ ಅನ್ನೋರಿಗೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಮದು ಯಾವುದೋ ಒಂದು ಕೆಲಸ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಬೇಜಾರಿದ್ರಲ್ಲ, ನೀವು ಅದರ ಸಕ್ಸಸ್ ಕಾಣ್ತೀರಲ್ಲ, ಅದು ಒಂದು ಚಮತ್ಕಾರ. ನಂತರ ನಿಮಗೆ ಆದಮೇಲೆ ಇನ್ನೂ 10 ಜನಕ್ಕೆ ಹೇಳಿ, ಪಾಪ ಅವರಲ್ಲೂ ಕೂಡ ದುಃಖ ದಾರಿದ್ರ್ಯವನ್ನು ತೊಲಗಿಸಿ ನೀವು ಅವ್ರಿಗೊಬ್ಬ ಗುರು ಹಾಗೆ. ಖಂಡಿತ ಗುರುಗಳೇ, ಬಹಳ ಅದ್ಭುತವಾಗಿರುವಂಥ ರೆಮಿಡಿ, ತುಂಬ ಸಿಂಪಲ್ ಆಗಿತ್ತು. ಸೊ ಸಕ್ಸಸ್ 5 to 8ನ 108 ಬಾರಿ ಹೇಳಬೇಕಾಗತ್ತೆ, ಮನಸ್ಸಿನಲ್ಲೇ ನಾವು ಪಠನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈ ರೀತಿ ಪದೇ ಪದೇ ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಕಿರಿಕುಗಳಾಗಿರಬಹುದು, ಆ ಒಂದು ನೆಮ್ಮದಿ ಇಲ್ಲದೆ ಇರುವಂಥದ್ರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಎಷ್ಟು ಉತ್ತಮವಾಗಿರುವಂಥ ಒಂದು ರೆಮಿಡಿನ ಗುರುಗಳು ತಿಳಿಸ್ಕೊಟ್ರು. ಖಂಡಿತ ಈ ರೀತಿಯಾಗಿರುವಂಥ ಸಮಸ್ಯೆ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ, ಅಥವಾ ಸಾಕಷ್ಟು ಜಾಸ್ತಿ ಮಟ್ಟದಲ್ಲೇ ಇರುತ್ತೆ ಈ ಒಂದು ತೊಂದರೆ ಅಂತ ಹೇಳ್ಬೋದು. ಸೊ ಸಕ್ಸಸ್ 5 to 8ನ ನೀವು 108 ಬಾರಿ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.